ಸೂಪರ್ ಸೂಪರ್. ಇವಳಿಗಿಂತ ಮರಳು ಅಂತ ಅನ್ಕೋಬೇಡಿ, ಇವಳು ಇದ್ದ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಟ್ ಮಾಡೋಣ, ಏನಿಲ್ಲ ಅದರಲ್ಲಿ ಏನಿಲ್ಲ. ಚಾಲೆಂಜ್ ಕೊಟ್ಟಿದ್ದಾರೆ, ಚಾಲೆಂಜ್ ಅಕ್ಸೆಪ್ಟೆಡ್. ಎಸ್. ಕನ್ನ ಚಾಯ, ಸಾರಿ ಕಾಫಿ ಎಲ್ಲ ಚಾಯ್. ನಮಸ್ತೆ ಎಲ್ಲರಿಗೂ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇಲ್ಲಿ ನಾನಿವತ್ತು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನನಗೆ ಆಲ್ಮೋಸ್ಟ್ ಕಮೆಂಟ್ ಬಂದಿರೋದು ಹೇರ್ ಆಯಿಲ್ ಮಸಾಜ್ ಇದಕ್ಕೆ. ಹೇರ್ ವಾಶ್ ಮಾಡಿಬಿಟ್ಟು ಆಮೇಲೆ ಹೇರ್ನ ಡ್ರೈ ಮಾಡಿಬಿಟ್ಟು ಹೇರ್ ಆಯಿಲ್ ಮಸಾಜ್ ಮಾಡಿ ಪೋನಿ ಮಾಡಿ ಹೇರ್ನ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ತುಂಬ ಕಮೆಂಟು ಹಾಗೆ ಬಂದಿರೋದು. ಸೊ ಅದಕ್ಕೋಸ್ಕರ ಒಂದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೆಟ್ ರೆಡಿ. ಇವಳಿಗಿಂತ ಮರಳು ಅಂತ ಅಂದ್ಕೋಬೇಡಿ, ಇವಳು ಇದ್ದ ಕಮೆಂಟಿಗೆಲ್ಲ ಇದು ಮಾಡ್ತಾಯಿದ್ದಾಳೆ ಅಂತ. ಬಟ್ ಮಾಡೋಣ, ಏನಿಲ್ಲ ಅದರಲ್ಲಿ ಏನಿಲ್ಲ. ಚಾಲೆಂಜ್ ಕೊಟ್ಟಿದ್ದಾರೆ, ಚಾಲೆಂಜ್ ಅಕ್ಸೆಪ್ಟೆಡ್. ಎಸ್. ನಾನಲ್ಲಿ ಪಾಪು ಎದ್ದಿದ್ದಾಳೆ ಅಂತ ಮೇಲೆ ಬಂದೆ. ಈಗ ಮೇಲೆ ಬಂದರೆ ಮಳೆ ಬರ್ತಾ ಉಂಟು, ಎಂತ ಮಾಡೋದು. ಸ್ವಲ್ಪ ಕಾಫಿ ಕುಡಿತೇನೆ ಆಯಿತಾ. ಕನ್ನ ಚಾಯ, ಸಾರಿ ಕಾಫಿ ಎಲ್ಲ ಚಾಯ. ಮಳೆ ಬರ್ತದೆ ಈಗ ಜೋರು. ನಾನು ನೋಡಿ ಒಂದು ಎಷ್ಟು ಗೊತ್ತಾ, ಒಂದು 10 ಮಿನಿಟ್ಸ್ ಗ್ಯಾಪ್ ತೊಗೊಂಡಿದ್ದೇನೆ. ಯಾಕೆಂದರೆ ನನ್ನ ಸಣ್ಣ ಪಾಪು ಎದ್ಲು. ಸೊ ಅವಳಿಗೆ ಫೀಡ್ ಮಾಡಿ ಎಲ್ಲ ಬಂದದ್ದು ನಾನು. ನೋಡಿ ಇಷ್ಟು ಡ್ರೈ ಆಗಿದೆ, ಸಾಕಲ್ಲ. ಹೇರ್ ಆಯಿಲ್ ಮಾಡುವ. ಸ್ವಲ್ಪ ಬಾಚಿಕೊಳ್ತೇನೆ, ಯಾಕೆಂದರೆ ಸಿಕ್ಕ ಇರ್ತದಲ್ಲ. ಒಣಗಿದೆ ಎಲ್ಲ. ಗ್ಲಾಸಲ್ಲಿ ಹಾಕೊಂಡಿದ್ದೇನೆ. ಸ್ಟಾರ್ಟ್ ಮಾಡುವ ಈಗ. ಗಾಳಿ ಬರ್ತಾ ಉಂಟು ಸ್ನೇಹಿತರೆ. ಮಳೆ ಜೋರು ಬಂದರೆ ನನಗೆ ವಾಯ್ಸ್ ಕೊಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಮಳೆದೇ ಸೌಂಡು ಜಾಸ್ತಿ ಇರ್ತದೆ. ಈಗೆಲ್ಲ ಹಚ್ಚಬೇಕು ಬುಡಕ್ಕೆ, ಚಂದ ಮಾಡಿ ಹಚ್ಚಿದರೆ ಚಂದ ಆಗ್ತದೆ. ಮಳೆ ಬಂತಲ್ಲ, ಎಂತ ಮಾಡೋದು. ನನ್ನ ವಾಯ್ಸ್ ಕೇಳ್ತದ ನಿಮಗೆ? ಕಮೆಂಟ್ ಮಾಡಿ ಆಯಿತಾ.
ಆಯಿಲ್ ಮಸಾಜ್ ಸ್ಟೆಪ್ ಇನ್ನೊಂದ್ಸತಿ ಹೇಳ್ಬೇಕಾ ಹೇಗೆ? ಹೇಳಲ್ಲ, ಮುನ್ನೆ ಹೇಳಿದ್ದೇನಲ್ಲ. ಎಲ್ಲ ಬುಡಕ್ಕೆ ಚಂದ ಹಚ್ಚಿ ಆಮೇಲೆ ಕೂದಲಿನ ತುದಿಗೆ ಎಲ್ಲ ಹಚ್ಚಬೇಕು ಚಂದ ಮಾಡಿ. ನೀವು ವಾರದಲ್ಲಿ 2 ಸತಿ ಆದರೂ ಈ ಥರ ಮಾಡಿದರೆ ಕೂದಲು ಗ್ಯಾರಂಟಿ ಉದ್ದ ಬರ್ತದೆ. ಯಾಕಂದರೆ ನಾನು ಈ ಮಂತಲ್ಲಿ ಕಟ್ ಮಾಡಿದರೆ ಇನ್ನೊಂದು 6 ಮಂತ್ ಬಿಟ್ಟರೆ ನಾನು ಎಷ್ಟು ಕಟ್ ಮಾಡಿದ್ದೇನೆ ಅದಕ್ಕಿಂತ ಜಾಸ್ತಿ ಉದ್ದ ಬರ್ತದೆ. ಸೊ ನೋಡುವ, ಚಾಲೆಂಜ್. ಯಾಕೆಂದರೆ ನಾನು 1.5 ತಿಂಗಳು ಆಯಿತು ಹೇರ್ ಕಟ್ ಮಾಡಿ. ಇನ್ನೊಂದು 3 ತಿಂಗಳು ಬಿಟ್ಟು ನೋಡುವ ಎಷ್ಟು ಉದ್ದ ಬರ್ತದೆ ಅಂತ. ಇರ್ತೇನಲ್ಲ ನಿಮ್ಮ ಜೊತೆ, ಗೊತ್ತಾಗ್ತದೆ ನಿಮಗೆ ಉದ್ದ ಬರ್ತದ ಇಲ್ವಾ, ಇವಳು ಸುಮ್ಮನೆ ಹೇಳುದ ಎಂತ ಅಂತ. ಚಂದ ಮಾಡಿ ಹಚ್ಚಿ ಆಯ್ತಾ. ಸ್ವಲ್ಪ ಬಿಸಿ ಮಾಡಿಕೊಂಡು ಹಚ್ಚಿದರೆ ಇನ್ನೂ ಸಹ ಒಳ್ಳೆಯದು. ಮಳೆ ಬಂತು, ಎಂತ ಮಾಡೋದು ನಾನು. ಜೋರು ಮಳೆ ಬರ್ತಾ ಉಂಟು. ನಾನು ಮಾತಾಡಿಲ್ಲ, ಬಟ್ ಎಂತ ಅಂದರೆ ಮಸಾಜ್ ಮಾಡಬೇಕಾದ್ರೆ ಸ್ವಲ್ಪ ಮಸಾಜ್ ಮೇಲೆ ಕಾನ್ಸಂಟ್ರೇಷನ್ ಕೊಡಬೇಕಲ್ಲ, ಅದಕ್ಕೆ. ಎಂತ ಅಂದರೆ ನಾನು ಮಾತಾಡಿಲ್ಲ ಅಂತಂದರೆ, ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿಲ್ಲ ಅಂತಂದರೆ ಮಳೆ ಸೌಂಡ್ ಮಾತ್ರ ನಿಮಗೆ ಬೋರ್ ಆಗ್ತದೆ. ನೀವು ಮತ್ತೆ ಸ್ಕಿಪ್ ಮಾಡ್ತೀರಾ ವೀಡಿಯೋ. ಎಂತ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ವಾಯ್ಸ್ ಕೊಡುವ ಅಂತ ಹೇಳಿ ವಾಯ್ಸ್ ಕೊಟ್ಟದ್ದು. ನನ್ನ ಮಗಳು ನಗ್ತಾ ಇದ್ದಾಳೆ ನೋಡಿ. ನಾವು ಜಪ್ಲೆ ಹೇರ್ ಮಸಾಜ್ ಮಾಡಬೇಕಂದ್ರೆ ಹಾಗೆ ಸುಮ್ಮನೆ ಕೂತ್ಕೊಂಡು ಯಾರು ಡಿಸ್ಟರ್ಬ್ ಮಾಡಬಾರ್ದು. ಯಾರು ಡಿಸ್ಟರ್ಬ್ ಮಾಡದೆ ಮಸಾಜ್ ಚಂದ ಮಾಡಿದರೆ ನಮ್ಮ ಕೂದಲಿಗೂ ಸಹ ತಂಪಾಗ್ತದೆ. ನೋಡಿ, ಇದು ಸ್ಟಾರ್ಟಿಂಗ್ ಮಸಾಜಿಂಗ್ ಪಾಯಿಂಟ್. ಲಾಸ್ಟ್ ಟೈಮ್ ಹೇಳಿದ್ದೇನೆ, ನೋಡಿದ್ದೀರಲ್ಲ. ನಾನು ಮಾತಾಡೋದು ಕೇಳುವುದಿಲ್ಲ, ಮಳೆ ಅಷ್ಟು ಜೋರು ಬರ್ತಾ ಉಂಟು ಆಯ್ತಾ. ನಾನು ಮಸಾಜ್ ಮಾಡ್ತೇನೆ, ಸ್ಟೆಪ್ ಬೈ ಸ್ಟೆಪ್ ನೋಡಿ ಅಷ್ಟೇ. ನಾವು ಯಾವತ್ತೂ ಕೂದಲು ಉದುರ್ತದೆ ಅಂತ ಮಾತ್ರ ಹೇಳುವುದು, ಆದರೆ ಅದನ್ನು ಫಾಲೋ ಮಾಡೋದಿಲ್ಲ. ಎಂತ ಸಹ ಫಾಲೋ ಮಾಡೋದಿಲ್ಲ. ಒಂದು ಫುಡ್ ಆಗಲಿ ಕರೆಕ್ಟ್ ಇದ್ದು, ನೀರು ಕುಡಿಯೋದಾಗಲಿ, ಮತ್ತು ತಲೆಗೆ ಎಣ್ಣೆ ಹಾಕೋದು ಸಹ ಹಾಗೆ. ವಾರದಲ್ಲಿ 1-2 ಸತಿ ಹಾಕಿ ಮಸಾಜ್ ಮಾಡಿದ್ರೆ ಉಂಟಲ್ಲ, ತಲೆಗೆ ಸಹ ಒಂದು ರಿಲ್ಯಾಕ್ಸೇಷನ್ ಸಿಕ್ಕಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆಂದ ಆಗಿ ಇಂಪ್ರೂವ್ ಆಗ್ತದೆ. ನಾವು ಎಂತ ಒಂದು ಸತಿ ಮಾಡ್ತೇವೆ ಮತ್ತು ಬಿಡ್ತೇವೆ. ನಿಮಗೆ ಮಸಾಜಿದ್ದು ಫೀಲ್ ಆಗಬೇಕು ಅಂತ ಹೇಳಿದರೆ ನೀವು ಕಣ್ಣು ಮುಚ್ಚಿ ಮಸಾಜ್ ಮಾಡಬೇಕು. ಎಲ್ಲೆಲ್ಲಿ ನೋಡಿ ಮೊಬೈಲ್ ನೋಡ್ಕೊಂಡೆಲ್ಲ ಮಸಾಜ್ ಮಾಡೋದಲ್ಲ, ಅದು ನಿಮಗೆ ಎಂತ ಸುಮ್ಮನೆ ವೇಸ್ಟ್. ಯಾಕಂದರೆ ನಾನು ಸಹ ಹಾಗೆ ಮೊದಲು ಒಂದೊಂದು ಟೈಮ್ ಉದಾಸೀನ ಮಾಡ್ತೇನೆ. ಬಟ್ ಎಂತ ಅಂದರೆ ನಾನು ಹೇರ್ ಇದರಲ್ಲಿ ಪಕ್ಕ ಇರ್ತದೆ. ಯಾಕಂದರೆ ಕೂದಲು ಉದುರ್ತದೆ ಯಾವಾಗ. ಈಗ ನಾನು ಡೆಲಿವರಿ ಆಗಿ ಹೇಳ್ತಾರೆ ಮಗು ಅಳಲಿಕ್ಕೆ ಅಂದರೆ ಮಗು ನಗಲಿಕ್ಕೆ ಸ್ಟಾರ್ಟ್ ಮಾಡುವಾಗ ತಾಯಿಯದು ಕೂದಲು ಉದುರ್ತದೆ ಅಂತ. ಅದು ಹೌದು. ಆ್ಯಕ್ಚುಲಿ ಕಾರಣ ಎಂತ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಎಲ್ಲ ಹಾಗೆ ಆಗೋದು. ಸೊ ಅದಕ್ಕೆ ನಾನು ಈ ಸಲ ಪ್ರಾಪರಾಗಿ ಮೇಂಟೈನ್ ಮಾಡ್ತಾಯಿದ್ದೆ. ನಾನು ಮೊದಲು ಸಹ ಹಾಗೆ ಮಾಡ್ತಾಯಿದ್ದೆ. ಈಗ ನನ್ನ ದೊಡ್ಡ ಮಗಳು ಸ್ವಲ್ಪ ಉಪದ್ರ ಜಾಸ್ತಿ ಆದ್ದರಿಂದ ಸ್ವಲ್ಪ ನಡುವಲ್ಲಿ ಬಿಟ್ಟಿದ್ದೆ. ಬಟ್ ಈಗ ನೀವೇ ನೋಡ್ಬೋದು ನಂದು ಕೂದಲು. ನಾನು ಸ್ಟಾರ್ಟಿಂಗ್ ಎಲ್ಲ ಹೇರ್ ಸ್ಟೈಲ್ ನಿಮಗೆ ತೋರಿಸ್ತಾ ಇರಬೇಕಾದ್ರೆ ಕೂದಲು ಹೇಗಿತ್ತು, ಈಗ ಕೂದಲು ಹೇಗಿದೆ, ಡಿಫ್ರೆನ್ಸ್ ನೀವೇ ನೋಡ್ಬೋದು ನಂದು ವೀಡಿಯೋ ನೋಡಿದರೆ. ಯಾಕಂದರೆ ನಾನೀಗ ಮಿಸ್ ಮಾಡೋದೇ ಇಲ್ಲ ಮಸಾಜ್, ಹೇರ್ ಆಯಿಲ್. ಸೊ ಎಂತ ಅಂದರೆ ಯಾವುದು ಸಹ ಕೆಲಸ ಹಾಗೆ ಬಿಡಬಾರ್ದು, ನಾವು ಮಾಡಬೇಕು. ಬಿಡಾದೆ ಮಾಡಿದರೆ ಎಂತ ಅದರದ್ದು ರಿಸಲ್ಟ್ ಸಿಗ್ತದೆ ನಮಗೆ. ನಾವು 1-2 ಸತಿ ಮಾಡೋದು ಬಿಡೋದು ಹಾಗೆ ಮಾಡಬಾರ್ದು. ನಮಗೆ ಯಾವುದು ಸಹ ರಿಸಲ್ಟ್ ಬೇಕು ಅಂತಂದರೆ ಸ್ವಲ್ಪ ಕಾಯಬೇಕಲ್ವಾ, ಹಾಗೆ. ಸೊ ಈಗೆಲ್ಲ ಮಸಾಜ್ ಮಾಡಬೇಕು. ಹುಡುಗರು ಸಹ ಹಾಗೆ. ನೀವು ಕೂದಲು ಉದುರ್ತದೆ, ನಂದು ಬಾಣಲೆ ಆಗ್ತಾ ಉಂಟು ತಲೆ ಅಂತ ಹೇಳಿ ಬಾಯಲ್ಲಿ ಹೇಳಿಕೊಂಡು ಕೂತ್ಕೊಳ್ಳೋದಲ್ಲ. ಎಂಥ ಸೊಲ್ಯೂಷನ್ ಅಂತ ಹುಡುಕುದು ಎಂತ ಇದೇ ಮಾಡಬೇಕು. ತಲೆಗೆ ಎಣ್ಣೆ ಹಾಕಬೇಕು, ಸ್ವಲ್ಪ ಮಸಾಜ್ ಮಾಡಬೇಕು, ಚಂದ ನಿದ್ದೆ ಮಾಡಬೇಕು. ಮತ್ತು ಹುಡುಗರುಂಟಲ್ಲ ಭಾರಿ ನೀರು ಕುಡಿತಾರೆ, ಗೊತ್ತುಂಟಲ್ಲ ನಿಮಗೆ. ಆ್ಯಕ್ಚುಲಿ ನೀರು ತುಂಬ ಕುಡಿಬೇಕಾಯ್ತಾ. ನೀರು ಸಹ ಕುಡಿಬೇಕು, ಸ್ವಲ್ಪ ತಿನ್ನೋದು ಸಹ ಚಂದ ಫುಡ್ಡು ತಿನ್ನಬೇಕು ಅಲ್ಲ. ನಾವು ತಿಂತೇವೆ ಬಿಡಿ, ಆದರೂ ಸಹ ನಾನು ಹೇಳೋದು ಆಯಿತಾ. ಹುಡುಗರು ಸಹ ನೀವು ಸಹ. ಅಯ್ಯೋ, ಇದು ನಮ್ಮದು ಫೇವ್ರೇಟ್ ಮಾರ್ರೆ. ಮುಗ್ದೋಯ್ತು, ಕಟ್ಟಾಯಿತು. ನಾನು ಜೋಡಿಸ್ಬೇಕಷ್ಟೆ, ಕೋಣಿಸ್ಬೇಕಷ್ಟೆ ನಾನು.
ನಾನು ಹುಡುಗರಿಗೆ ಸಹ ಎಂತ ಹೇಳೋದಂತಂದರೆ, ನೀವು ಸಹ ಹಾಗೆ ಮೇಂಟೈನ್ ಮಾಡಬೇಕು ಅಂತ ಕೂದಲು, ಆಗ ಎಂತ ಉದುರುದಿಲ್ಲ. ಉದುರ್ತದೆ ಎಂತಂದರೆ ನಾವು ಮೇಂಟೈನ್ ಮಾಡಬೇಕು ಅಂತ ಅಷ್ಟೇ ಹೇಳುದು ನಾನು, ಮತ್ತೆಂತ ಹೇಳುದಿಲ್ಲ, ಜಾಸ್ತಿ ಹೇಳುದಿಲ್ಲ ಆಯ್ತು. ಇವಳೆಂತ ಕುಂಗಿ ಊದ್ತಾಳಂತ ಅಂದ್ಕೋಬೇಡಿ. ಯಾಕಂದರೆ ನಂದು ನೋಡಿ, ಈಗ ನಂದು ಹೇರ್ ಡಿಫ್ರೆನ್ಸ್ ಎಲ್ಲ ನೀವೇ ನೋಡ್ಬೋದು, ಇನ್ನೂ ಸಹ ನೋಡ್ತಾ ಇರ್ತೀರಲ್ಲ, ನಿಮಗೆ ಗೊತ್ತಾಗ್ತದೆ. ನಾನು ಜಾಸ್ತಿ ಹೇಳುವುದಿಲ್ಲ ಆಯಿತಾ. ನನ್ನ ಮಸಾಜ್ ಎಲ್ಲ ಆಗ್ತಾ ಬಂತು. ಸೊ ನಾನು ನಿಮಗೆ ಬೋರ್ ಆಗಬಾರ್ದು ಅಂತೇಳಿ ವಾಯ್ಸ್ ಕೊಟ್ಟೆ, ಏನು ಬೇಜಾರು ಮಾಡ್ಕೊಬೇಡಿ ಆಯಿತಾ. ಸೊ ಇದು ಲಾಸ್ಟ್ ಫೈನಲ್ ಟಚಪ್ ನಂದು ಆಯಿತು, ಆಗ್ತಾ ಬಂತು ಹೇರ್ ಆಯಿಲ್ ಮಸಾಜ್. ಸೊ ಚಾಲೆಂಜು ಕೊಟ್ಟಿದ್ದವರು ಚಾಲೆಂಜ್ ಎಕ್ಸೆಪ್ಟ್ ಮಾಡಿದ್ದೇನೆ. ಲೈಕ್ ಮಾಡಿ, ಇನ್ನೂ ಸಹ ಕಮೆಂಟ್ ಮಾಡಿ, ಚಾಲೆಂಜ್ ಕೊಡಿ, ಪರವಾಗಿಲ್ಲ, ನಾನು ಮಾಡ್ತೇನೆ ಆಯಿತಾ. ಓಕೆ ಓಕೆ ಬಾಯ್. ನೋಡಿ ನೆಕ್ಸ್ಟ್ ನೀವೇ. ಮಸಾಜ್ ಆಯಿತು, ಇನ್ನು ಹೇರ್ ಸ್ಟೈಲ್. ಇದು ಕೊಂಬು ಸಾಕ ಅಂತಲ್ಲ, ಸ್ವಲ್ಪ ಮಳೆ ಬಂದು ಒದ್ದಾಯಿತು, ಎಂತ ಮಾಡು. ನಂದು ಕೂದಲು ಉದುರುದುಂಟಲ್ಲ ತುಂಬ ಕಮ್ಮಿ ಆಯಿತು ಈಗ. ನಾನೀಗ ವಾರಕ್ಕೆ 2 ಸತಿ ಎಣ್ಣೆ ಹಾಕಿ ಎಲ್ಲ ಚಂದ ಮಸಾಜ್ ಎಲ್ಲ ಮಾಡ್ತೇನೆ. ನಿದ್ದೆ ಚಂದ ಮಾಡಬೇಕಾಯ್ತಾ. ಮತ್ತು ಎಂತ ಅಂದರೆ ನೀರು ತುಂಬ ಕುಡಿಬೇಕು. ನಾನು ಸಾಧಾರಣ 2ರಿಂದ 3 ಲೀಟ್ರ್ ಕುಡಿತೇನೆ, ಕಮ್ಮಿ ಅಂದರೆ 2 ಲೀಟ್ರ್ ಕುಡಿತೇನೆ. ಯಾಕಂದರೆ ನಾನು ಮಿಸ್ ಮಾಡೋದೇ ಇಲ್ಲ. ನನಗೆ ಫಸ್ಟ್ ನೀರು. ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಕೆಲವರು, ಸ್ಕಿನ್ ಕೇರ್ ಅಂತೆ ಮಾಡಬೇಕಂತೆ, ನೀರು ಮಾತ್ರ ಕುಡಿಯೋದಿಲ್ಲ. ನಾವೆಷ್ಟು ನೀರು ಕುಡಿತೇವೆ ಅಷ್ಟು ಒಳ್ಳೆಯದು. ನನಗೆ ಹೀಗೆ ಕಟ್ಟಿದ ಚಂದ ಕಾಣುವುದಿಲ್ಲ, ನಿಮ್ಮ ಒತ್ತಾಯಕ್ಕೆ ಕಟ್ಟುದು ನಾನು. ಹಿಂದೆ ತಿರುಗ್ತೇನೆ. ಇವಳು ಹೇರ್ ಸ್ಟೈಲ್ ಅಂತ ಮತ್ತೆ ಪುನಃ ಅದೇ ಮೊನ್ನೆ ಹಾಕಿದ ವಿಡಿಯೋ ಹಾಕಿದಾಳೆ ಅಂತ ಅಂದ್ಕೋಬೇಡಿ. ಮತ್ತು ಅವರಿಗೆ ಚಾಲೆಂಜ್ ಮಾಡಿದವರು ಎಂತಂದರೆ ಹೇಳಿದ್ದಾರೆ ಅಂತಂದರೆ, ಫುಲ್ಲು ಪೋನಿ ಕಟ್ಟಬೇಕಂತೆ, ಫುಲ್ಲು ಮೇಲೆ ಏನು ಪಾರ್ಟಿಷನ್ ಮಾಡಬಾರ್ದಂತೆ. ಸೊ ಹಾಗಾಗಿ ನಾನು ಅದೇ ಹೇರ್ ಸ್ಟೈಲ್ ಮಾಡ್ತಾಯಿದ್ದೇನೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ 100% ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಸೊ ಕಮೆಂಟ್ ಮಾಡಿ ಹೇಗಾಗಿದೆ ಅಂಥೇಳಿ, ವಿಡಿಯೋ ಹೇಗೆ ಬಂದಿದೆ ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ನನಗೆ ಸಹ ಒಂದು ಉತ್ಸಾಹ, ಆಮೇಲೆ ಒಂದು ಖುಷಿ ಆಗ್ತದೆ. ನೆಕ್ಸ್ಟ್ ಯೋಚನೆ ಮಾಡಲಿಕ್ಕೆ ಒಂದು ಬರ್ತದೆ, ಎಂತ ಮಾಡ್ಬೋದು, ಓಕೆ ಹೀಗೆ ಮಾಡ್ಬೋದು ಅಂತೇಳಿ. ಸೊ ನಿಮ್ಮ ಸಪೋರ್ಟ್ ಫುಲ್ಲು ಬೇಕು ನನಗೆ. ಸೊ ಈ ಹೇರ್ ಸ್ಟೈಲ್ ಗೊತ್ತುಂಟಲ್ಲ ಕಾಮನ್ ಆಗಿ ಎಲ್ಲರಿಗೂ. ಸೊ ಹಾಗೆ ಮಾಡಿದ್ದು ನಾನು. ಸ್ವಲ್ಪ ನಡುವಲ್ಲಿ ಬೋರ್ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ, ಸ್ಕಿಪ್ ಮಾಡಬೇಡಿ, ನೋಡಿ ಆಯಿತಾ ಪ್ಲೀಸ್. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಒಂದು ಲೈಕ್ ಸಹ ಕೊಡಿ ಹಾಗೆ. ಮತ್ತು ನಿಮ್ಮದೆಂತಾದರೂ ಒಂದು ಚಾಲೆಂಜ್ ಇದ್ದರೆ ಹೇಳಿ ನನಗೆ, ನೋಡುವ, ಟ್ರೈ ಮಾಡ್ತೇನೆ ನಾನು. ನನ್ನ 100% ಕೊಡಲಿಕ್ಕೆ ಟ್ರೈ ಮಾಡ್ತೇನೆ ನಾನು. ಸೊ ಹಾಗೆ ಕೂದಲು ಎಣ್ಣೆ ಹಾಕಿದರೆ ನಿಮಗೆ ಗೊತ್ತುಂಟಲ್ಲ ಹೇಗೆ ಕಾಣ್ತದೆ ಅಂತ, ಅದನ್ನು ಹೇಳಬೇಕಾಗಿಲ್ಲ. ಸೊ ಹಾಗೆ ಹೇರ್ ಕಟ್ಟಿ ಆಯಿತು ನೋಡಿ, ನಂದು ಆಲ್ಮೋಸ್ಟ್ ಆಯಿತು, ನೀವೇ ನೋಡ್ಬೋದು. ಇವಳು ಹಿಂದೆ ತಿರುಗಿ ಯಾಕೆ ಕೂತಿದ್ದಾಳೆ ಅಂತ ನೀವು ಹೇಳೋದೆಂತಂದರೆ, ನಾನು ಹೇಗೆ ಕಟ್ಟಿದ್ದೇನೆ ಅಂತ ನಿಮಗೆ ತೋರಿಸ್ಬೇಕಲ್ಲ, ಅದಕ್ಕೆ. ಅಷ್ಟು ಬಿಟ್ಟರೆ ಬೇರೆ ಎಂತ ಇಲ್ಲ. ನೋಡಿ ಫೈನಲ್ ಆಗಿ ಆಯಿತು ಆಯಿತಾ, ಚೆಂದ ಆಯಿತಲ್ಲ. ಚೆಂದ ಆಯಿತಾ, ಚೆಂದ ಆಯ್ತಲ್ಲ. ಇದು ಮಾತ್ರ ಹಾವಿನ ಬಾಲದಾಗೆ ಉಂಟು. ಅದು ನಾನೆಂತ ಸ್ಟೆಪ್ ವಿತ್ ಲೇಯರ್ ಅಂತೆ ಆ ಕಟ್ ಮಾಡಿಸಿದ್ದು. ನಾನು ಕೂದಲೆಷ್ಟು ಉದ್ದೆತ್ತು ಗೊತ್ತಾ, ಹಾವಿನ ಬಾಲದಾಗೆ ಉಂಟು ನಂದು. ಈಗ ಆಯಿತು, ಟಾಸ್ಕ್ ಆಯಿತು, ಚಾಲೆಂಜ್ ಎಕ್ಸೆಪ್ಟ್ ಮಾಡಿದ್ದೇನೆ.
ಇನ್ನು ದೊಡ್ಡ ದೊಡ್ಡ ಚಾಲೆಂಜ್ ಕೊಡಬೇಡಿ ಆಯಿತಾ. ಯಾಕೆಂದರೆ ನನಗೆ ಆ್ಯಕ್ಚುಲಿ ಸ್ನಾನ ಮಾಡಿ ಮತ್ತೆ ಪುನಃ ಹೇರಿಗೆ ಆಯಿಲ್ ಹಾಕಿ ಮತ್ತೆ ಪುನಃ ಸ್ನಾನ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ. ಶೀತ ಆದ ಕಷ್ಟ, ನನ್ನ ಮಗುವಿಗೆ ಸಹ ಶೀತ ಆಗ್ತದೆ. ಹಾಗಾಗಿ ಚಾಲೆಂಜ್ ಸೆಟ್ ಮಾಡಿದ್ದೇನೆ. ಸೊ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದರೆ ಇಂತಿಂಥ ಈ ಥರ ಎಲ್ಲ ಕಮೆಂಟ್ ಕೊಡಬೇಡಿ ಆಯಿತಾ. ಸ್ವಲ್ಪ ಟಾಸ್ಕ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನನಗೆ ಮಕ್ಕಳನ್ನು ಬಿಟ್ಟು ಟಾಸ್ಕ್ ಮಾಡಬೇಕಲ್ಲ, ಮಾಡ್ಬೋದು ಏನಿಲ್ಲ. ಆದರೂ ಸಹ ಸ್ವಲ್ಪ ನೋಡ್ಕೊಂಡು ಕಮೆಂಟ್ ಮಾಡಿ ಅಂತ ಅಷ್ಟೇ. ಪರವಾಗಿಲ್ಲ, ಖುಷಿಯೇ ನನಗೆ. ಹಾಗೆ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೆಕ್ಸ್ಟ್ ಟಾಸ್ಕ್ ಕೊಡಿ, ಪರವಾಗಿಲ್ಲ, ಮಾಡ್ತೇನೆ ನಾನು. ಹಾಗೆ ಮತ್ತೆಂತ ಹೇಳೋದು ನಾನು, ಎಂತಿಲ್ಲ. ಚಂದ ನೀರು ಕುಡೀರಿ, ಚಂದ ನಿದ್ದೆ ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ಚಾಲೆಂಜ್ ಅಕ್ಸೆಪ್ಟೆಡ್, ಚಾಲೆಂಜ್ ಡನ್, ಕಂಪ್ಲೀಟೆಡ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ಪ್ಲೀಸ್. ಥ್ಯಾಂಕ್ ಯು. ಇಷ್ಟೊತ್ತು ಚಂದ ಕುತ್ಕೊಂಡು ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಸರಂಗಿಯೋ ಬಾಯ್. ನನ್ನ ಮಗಳು ಬಂದು ನೋಡಿ, ಇವಳು ನನ್ನ ದೊಡ್ಡ ಮಗಳು. ಹಾಯ್ ಮಾಡು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಸ್ ಡನ್. ವಾಟರ್ಫಾಲ್ ಓಕೆ ಬಾಯ್ ಪಲ್ಲೆ, ಬಾಯ್.